ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲ ರೀ, ಇಷ್ಟೊತ್ತಾದರೂ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಆ ಮನೆಯಿಂದ ಹೊರಟ ಮೇಲೆ ಸೀದಾ ನಮ್ಮನೆಗೆ ತಾನೇ ಬರಬೇಕು ಅವಳು. ಎಲ್ಲಿ ಹೋಗಿದ್ದಾಳೋ ಏನೋ. ಅವಳು ತುಂಬ ಸ್ವಾಭಿಮಾನಿ ಲಕ್ಷ್ಮಿ. ಇಲ್ಲಿಗೆ ಬಂದರೆ ನಮಗೆ ದುಃಖ ಆಗುತ್ತೆ ಅನ್ನೋ ಕಾರಣಕ್ಕೆ ಅವಳು ಇಲ್ಲಿಗೆ ಬಂದಿಲ್ಲ. ಅವಳು ಮೊದಲಿಂದಾನೂ ಹೀಗೇನೆ, ಎಲ್ಲ ನೋವನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾಳೆ, ಯಾರಿಗೂ ಏನೂ ಹೇಳಲ್ಲ. ಅದೇ ಇವತ್ತು ಮುಳುವಾಗಿದೆ ಅವಳ ಜೀವನಕ್ಕೆ. ಅಲ್ಲ ರೀ, ಅವಳ ಮನಸ್ಸಲ್ಲಿ ಏನಿದೆ ಅಂತ ಮನಸ್ಸು ಬಿಚ್ಚಿ ಮಾತಾಡಬೇಕು ತಾನೆ. ಆ ಮನೇಲಿ ಏನ್ ನಡೀತಿದೆ ಅಂತ ಯಾವತ್ತೂ ಏನೂ ಹೇಳಲಿಲ್ಲ. ನಾನು ಯಾವಾಗ ಕೇಳಿದ್ರು ಅಮ್ಮ ಇಲ್ಲೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ನನಗೆ ಹೇಳ್ತಿದ್ಲು. ಈಗ ನೋಡಿ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತ. ನಮ್ಮ ಮನೆಗೆ ಗಂಡು ಮಕ್ಳು ಅಂತ ಅನ್ನಿಸ್ಕೊಂಡಿರೋರು ಸರಿಯಾಗಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ತಿತ್ತಾ ಲಕ್ಷ್ಮಿ? ಹೆತ್ತವ್ರು ನೋಡ್ಕೊಳ್ದೇ ಇದ್ರು ಪರವಾಗಿಲ್ಲ, ಆದರೆ ಒಡ ಹುಟ್ಟಿದ ಅಕ್ಕ ತಂಗಿರ ಬಗ್ಗೆ ಪ್ರೀತಿ ಕರುಣೆ ಬೇಡವಾ ಇವ್ರಿಗೆ? ಇಬ್ರು ಹಾಗೆ ಆದ್ರು. ಮನುಷ್ಯನಿಗೆ ಸ್ವಾರ್ಥ ಇರುತ್ತೆ, ಒಪ್ತೀನಿ, ಆದರೆ ಅದೇ ಜೀವನ ಆಗಬಾರ್ದು. ಅಥವಾ ಇವ್ರಿಗೆ ಪ್ರೀತಿ ಸಂಬಂಧದ ಬೆಲೆನ ನಾವು ಸರಿಯಾಗಿ ಅರ್ಥ ಮಾಡಿಸ್ಲಿಲ್ವೋ ಏನೋ. ಇಲ್ಲ ರೀ, ನಾವು ಸರಿಯಾಗಿ ಅರ್ಥ ಮಾಡಿಸಿದೀವಿ, ಆದರೆ ಅವ್ರು ಅರ್ಥ ಮಾಡ್ಕೊಂಡಿರೋ ರೀತಿ ಬೇರೆ ಅಷ್ಟೇನೆ. ಅವ್ರಿಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ ರೀ. ದುಡ್ಡು, ಬರೀ ದುಡ್ಡಿನ ಹಿಂದೆ ಹೋಗ್ತಿದ್ದಾರೆ. ಇವರಿಗೆಲ್ಲ ಯಾವಾಗ ಅರ್ಥ ಆಗತ್ತೋ ಏನೋ, ಭಗವಂತನಿಗೆ ಗೊತ್ತು. ಕನಿಷ್ಠ ಪಕ್ಷ ನಮ್ಮನೆಗೆ ಹಿರಿ ಮಗ ಅನ್ನಿಸ್ಕೊಂಡು ಸಂತು ಸರಿಯಾಗಿದ್ದಿದ್ರೆ ಭಾವನಾ ಮನೆ ಬಿಟ್ಟು ಆಚೆ ಬರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇನ್ನು ಹರೀಶ ಆ ಮನೇಲಿದ್ರೂ ಆಟೋಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇದ್ದಾನೆ. ಇನ್ನು ನಾವು ಯಾರನ್ನ ಅಂತ ಕೇಳಬೇಕು? ವೆಂಕಿ, ಚಲ್ವಿ, ವೆಂಕಿ, ಭಾವನೆ ಸಿಕ್ಕದ್ಲಾ? ಮತ್ತೆಲ್ಲಪ್ಪ ಅವಳನ್ನು ಕರ್ಕೊಂಡ್ಬರ್ಲಿಲ್ವಾ? ಅದು ಮಾವ, ಭಾವನಾ ಅಕ್ಕ ಅವ್ರ ಫ್ರೆಂಡ್ ಮನೇಲಿದ್ದಾರೆ. ನಾವಿಲ್ಲಿಗೆ ಬನ್ನಿ ಅಂತ ಎಷ್ಟೇ ಬಲವಂತ ಮಾಡಿದ್ರು ನಾನು ಬರೋಕ್ಕಿಲ್ಲ ಅಂತ ಹೇಳಿದ್ರು. ಅವರು ಒಂದು ಸ್ವಲ್ಪ ದಿನ ಅಲ್ಲೇ ಇರ್ತಾರಂತೆ. ನೀವು ಅವ್ರ ಬಗ್ಗೆ ದುಃಖ ಪಡೋದು, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಕಳಿಸಿದ್ರು. ಹೇಗಮ್ಮ ಸಾಧ್ಯ? ಮಗಳ ಜೀವನ ಹೀಗಾಗಿದೆ ಅಂದರೆ ಹೆತ್ತವ್ರಿಗೆ ಆತಂಕ ಆಗೋದಿಲ್ವಾ ಹೇಳು? ಅವಳಿಗೇನು ಏನು ಬೇಕಾದ್ರೂ ಹೇಳ್ತಾಳೆ. ನಾಳೆ ಅವಳಿಗೂ ಒಂದು ಮಗಳು ಹುಟ್ಟಿದ್ರೆ ಅವಾಗ ಅರ್ಥ ಆಗತ್ತೆ. ಅತ್ತೆ, ನೀವೆಷ್ಟು ಆತಂಕ ಪಡ್ಕೋತಾ ಇದ್ದೀರಾ ಅಂತ ನಾವು ಅಕ್ಕಂಗೆಲ್ಲ ಹೇಳಿದ್ವಿ. ಆದರೆ ಅವ್ರು ಇಲ್ಲಿಗೆ ಬಂದರೆ ನಿಮ್ಗಳಿಗೆ ಇನ್ನೂ ದುಃಖ ಜಾಸ್ತಿ ಆಗ್ತದೆ. ಅದಕ್ಕೆ ಒಂದು ಸ್ವಲ್ಪ ದಿನ ನನ್ನ ಪಾಡಿಗೆ ನಾನು ಇರ್ತೀನಿ, ಬಿಟ್ಬಿಡಿ ಅಂತ ಹೇಳಿದ್ರು. ಅವಳು ಯಾರೋ ಫ್ರೆಂಡ್ ಮನೇಲಿ ಯಾಕೆ ಹೋಗ್ಬೇಕಾಗಿತ್ತು? ನಮ್ಮನೆಗೆ ಬರ್ಬೋದಾಗಿತ್ತಲ್ಲ. ವೆಂಕಿ, ಅವಳು ಎಲ್ಲಿದ್ದಾಳೆ ಹೇಳು, ನಾನೇ ಅವಳ ಹತ್ರ ಮಾತಾಡಿ ಮನೆಗೆ ಕರ್ಕೊಂಡು ಬರ್ತೀನಿ. ಅಲ್ಲಪ್ಪ, ನಾವು ಹೆತ್ತಿರೋ ಮಕ್ಕಳು ನಮ್ಗೆ ಹೇಗಮ್ಮ ಹೊರೆ ಆಗ್ತಾರವರು? ಅದು ನೀವಿಬ್ರು ಕರೆದಿದ್ದೀರಲ್ಲ, ಅದಕ್ಕೆ ಅವಳು ಬಂದಿಲ್ಲ. ನಾನು ಲಕ್ಷ್ಮಿ ಕರೆದ್ರೆ ಖಂಡಿತ ಬರ್ತಾಳೆ. ಲಕ್ಷ್ಮಿ, ನಡಿ ಹೋಗೋಣ. ಅಯ್ಯೋ ಮಾವ, ಅದೆಲ್ಲ ಏನು ಬೇಕಾಗಿಲ್ಲ. ಅಕ್ಕ ಈಗ ತುಂಬ ದುಃಖದಲ್ಲಿದ್ದಾರೆ. ಅವ್ರ ಮನಸ್ಸು ಸ್ವಲ್ಪ ತಿಳಿಯಾಗೋದಕ್ಕೆ ಬಿಡಿ. ಆಮೇಲೆ ನಾವೇ ಹೋಗಿ ಅಕ್ಕನ ಇಲ್ಲಿಗೆ ಕರ್ಕೊಂಬರೋಮ್ಮ. ಹಾಗಲ್ಲಮ್ಮ, ಡಿವೋರ್ಸ್ ವಿಷಯ ತೀರ್ಮಾನ ಆಗಬೇಕು ಅಂದರೆ ನಾವೇ ಹೋಗಿ ಅವಳ ಹತ್ರ ಮಾತಾಡಬೇಕು ತಾನೆ. ಈ ಡಿವರ್ಸು ಅದೆಲ್ಲ ಏನು ಆಗಕ್ಕಿಲ್ಲ. ಅಕ್ಕಂಗೆ ಸಂಬಂಧಗಳ ಬೆಲೆ ಗೊತ್ತು. ಅವರು ಇಂಥ ನಿರ್ಧಾರನ ಯಾವತ್ತೂ ಮಾಡಕ್ಕಿಲ್ಲ.
ನೋಡ್ತಾ ಇರಿ, ಒಂದಿನಲ್ಲ ಒಂದಿನ ಈ ಸಮಸ್ಯೆ ಎಲ್ಲ ಸರಿ ಹೋಗಿ ಸಿದ್ದು ಅಣ್ಣ ಭಾವನಾ ಅಕ್ಕ ಇಬ್ರು ಖುಷಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಏನಮ್ಮ ನೀನ್ ನೋಡಿದ್ರೆ ಹೀಗಂತ್ಯ, ಅವಳು ನೋಡಿದ್ರೆ ಅಲ್ಲೆಲ್ಲೋ ಫ್ರೆಂಡ್ ಮನೇಲಿ ಕೂತಿದ್ದಾಳೆ. ಏನ್ ಮಾಡ್ಬೇಕು ಅಂತಾನೆ ತೋರಿಸ್ತಾ ಇಲ್ಲ. ನನಗಂತೂ ತಲೆ ಕೆಟ್ಟು ಹೋಗಿದೆ. ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ನಮ್ಮ ಭಾವನಾ ಬುದ್ಧಿವಂತೆ, ಕಾರಣ ಇಲ್ಲದೆ ಅವಳೇನು ಮಾಡಲ್ಲ. ಏನೋ ಒಂದು ಪರಿಹಾರ ಹುಡ್ಕೋಣ. ಲೋ, ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಕಲ ಸಿದ್ದು. ತಗಿಲ ಪೋನ. ಮೇಡಮ್ ಅವರೇ, ಯಾಕೆ ನನ್ನ ಬಿಟ್ಟೋದ್ರಿ? ನಿಮ್ಮಿಲ್ದೆ ನಾನು ಬದುಕೋದಿಲ್ಲ ಅಂತ ಗೊತ್ತಿಲ್ವಾ ಮೇಡಮ್ ಅವರೇ? ಗೊತ್ತಿದ್ದು ನಾನು ಬಿಟ್ಟೋದ್ರಿ? ಯಾಕೆ ಮಾಡಿದ್ರಿ ಹೇಳಿ ಮೇಡಮ್ ಅವರೇ, ಯಾಕೆ ನನ್ನ ಬಿಟ್ಟೋದ್ರಿ? ಯಾಕೆ ಹಿಂಗೆ ಮಾಡಿದ್ರಿ? ಗೌಡ್ರೆ, ಸಮಾಧಾನ ಮಾಡ್ಕೊಳ್ಳಿ ಕೊಡ್ರಿ. ಯಾರಾದ್ರೂ ಕಣ್ಣೀರು ಹಾಕಿದ್ರೆ ಈ ಕೈಯೆಲ್ಲ ಕಣ್ಣೀರು ಒರೆಸ್ತಿದ್ರಿ. ನೀವು ಕಣ್ಣೀರು ಹಾಕೋದನ್ನ ನಿಮ್ಮ ಕೈಯಲ್ಲಿ ನೋಡೋಕೆ ಆಯ್ತಿಲ್ಲ ಕೊಡ್ರಿ. ಸಮಾಧಾನ ಮಾಡ್ಕೊಳ್ಳಿ. ಮತ್ತೇನೆಲ್ಲ ಮಾಡಲಿ ನಾನು? ಅವ್ರ ಪ್ರೀತಿನ ಗೆಲ್ಲೋದಕ್ಕೆ ನಾನು ಎಷ್ಟೆಲ್ಲ ಪರದಾಡಿದ್ದೀನಿ ಅಂತ ನೀವು 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 ನೋಡಿಲ್ವೇನ್ರಿ? ಆದರೂ ನನ್ನ ಪ್ರೀತಿ ಉಳಿಸ್ಕೊಳಕ್ಕೆ ಆಯ್ತಿಲ್ಲ ಕಣ್ರಲ್ಲ. ನಾನು ಏನಿಲ್ಲ ಬಂದೆ, ಪಾಪಿ ಕಣ್ರಲ್ಲ ನಾನು, ಪಾಪಿ. ಗೌಡ್ರೆ, ನೀವೇನು ಯೋಚನೆ ಮಾಡಿ, ಅದಕ್ಕೆ ಹತ್ರ ನಾವು ಖುದ್ದಾಗಿ ಮಾತಾಡ್ತೀವಿ. ಏಯ್, ಕಟ್ಕೊಂಡಿರೋ ಗಂಡನ ಮಾತೇ ಕೇಳಿಲ್ಲ ಕಳ್ದ ಅವರು. ನಿಮ್ಗಳ ಮಾತು ಕೇಳ್ತಾರಾ? ಏಯ್, ಅವರು ಸ್ವಾಭಿಮಾನಿಗಲ್ಲ, ಅವರು ಸ್ವಾಭಿಮಾನಿ. ಅವ್ರ ಸ್ವಾಭಿಮಾನಕ್ಕೆ ತಕ್ಕಂಗಿರೋ ಗಂಡು ನಾನಲ್ಲಕ್ಕಲ್ಲ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ